ಎಲ್ಲ ಆತ್ಮಬಂಧುಗಳಿಗೂ ನಮಸ್ಕಾರ, ಶುಭೋದಯ. ಇವತ್ತು ಸಮಗ್ರ ಜೀವನ ಶೈಲಿಯಲ್ಲಿ ನಾನು ಒಂದು ಟಾಪಿಕ್ ತಗೊಂಡಿದ್ದೀನಿ. ಅದನ್ನ ಇವತ್ತು ವಾಚನ ಅಂತಾನೂ ಏನೋ ಗೊತ್ತಿಲ್ಲ, ಪ್ರವಚನ ಅಂತಾನೂ ಗೊತ್ತಿಲ್ಲ, ಅತಿ ಅರಿವು ಅಂತಾನೂ ಗೊತ್ತಿಲ್ಲ, ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಇನ್ನೊಮ್ಮೆ ನಮಸ್ಕಾರಗಳು. ಹಾಗೆ ನನ್ನೆಲ್ಲ ಗುರು ವೃಂದದವರಿಗೂ ಪ್ರಣಾಮಗಳು, ಹಾಗೆ ಪತ್ರಿಜಿಯವರಿಗೂ ಕೂಡ ಪ್ರಣಾಮಗಳು. ಅವರಿಗೆಲ್ಲ ನಮಸ್ಕಾರ ತಿಳಿಸ್ತಾ ನಾನು ಈ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇನೆ. ಅತಿಯಾದ ಅನಾರೋಗ್ಯ, ಕಷ್ಟಗಳು, ನೋವು, ಅವಮಾನ ಇವೇ ನಿಮ್ಮ ಆತ್ಮೋನ್ನತಿಯ ಹೆಬ್ಬಾಗಿಲು ಅನ್ನೋ ವಿಚಾರದ ಬಗ್ಗೆ ಇಂದು ನಾನು ತಿಳ್ಕೊಳ್ಳೋಣ ಮಾಸ್ಟರ್. ಅದ್ರ ಬಗ್ಗೆ ಮಾತಾಡ್ತೀನಿ ಸ್ವಲ್ಪ. ತುಂಬಾ ಜನ ನಿತ್ಯ ಬದುಕಿನಲ್ಲಿ ಒಂದಲ್ಲ ಒಂದ್ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಾರೆ. ನೋಡ್ತಾನೆ ಇರ್ತೀವಿ, ಪ್ರತಿಯೊಂದೂ ಒಂದೊಂದು ಸಮಸ್ಯೆ. ಯಾಕಂದ್ರೆ ಅನಾರೋಗ್ಯದ ಸಮಸ್ಯೆ ಇರ್ಬೋದು, ಹಣದ ಸಮಸ್ಯೆ ಇರ್ಬೋದು, ವೈಯಕ್ತಿಕ ಸಮಸ್ಯೆ, ಪ್ರತಿಯೊಂದು ಸಮಸ್ಯೆನೂ ಕೂಡ ಸಮಸ್ಯೆಲ್ಲೇ ಬಿದ್ದು ಒದ್ದಾಡ್ತಾ ಇರ್ತಾರೆ. ಎಲ್ಲ ನಾವು ನೋಡ್ತಾನೆ ಇರ್ತೀವಿ. ಅಂದ್ರೆ ಮುಗಿಯದ ಅನಾರೋಗ್ಯ, ಯಾಕಂದ್ರೆ ಒಂದಾದ ತಕ್ಷಣ ಒಂದೊಂದು ಅನಾರೋಗ್ಯ ಹಿಂದೆ ಬರ್ತಾನೆ ಇರುತ್ತೆ. ಅಂದ್ರೆ ಅವಾಗ ನಾವು ಅನ್ಕೋತೀವಿ, ಅಯ್ಯೋ ಬೇರೆಯವರಿಗೆ ಯಾಕಿಲ್ಲ ಕಷ್ಟ, ನನಗ್ ಮಾತ್ರ ಈ ಕಷ್ಟಗಳು ಬರ್ತಾ ಇದೆಯಲ್ಲಪ್ಪ, ಯಾಕೆ? ಅವರೆಲ್ಲ ಎಷ್ಟು ಆರಾಮಾಗಿ ಜೀವನ ಮಾಡ್ತಾ ಇದ್ದಾರೆ, ನಾನ್ ಮಾತ್ರ ಕಷ್ಟಗಳು ಒಂದು ಕಷ್ಟಗಳ ಹಿಂದೆನೆ ಬದುಕ್ತಾ ಇದ್ದೀನಿ, ಯಾಕೆ ಹೀಗಾಗ್ತಾ ಇದೆ ಅನ್ನೋದು ಕೊರಗ್ತಾನೆ ಇರ್ತೀವಿ. ಈ ತರ ಅನಾರೋಗ್ಯದ ಪೀಡಿತದಲ್ಲಿ ನಾವು ಕೊರಗ್ತಾನೆ ಇರ್ತೀವಿ. ಅಂದ್ರೆ ಬೆನ್ ಹತ್ತದ್ ಬೇತಾಡ್ತಾರನೆ ಒಬ್ಬೊಬ್ಬರಿಗೆ ನೋಡಿ ಸಮಸ್ಯೆಗಳು ಒಂದು ಮುಗಿತಿದ್ದೀವಿ ಮತ್ತೊಂದು ಸ್ಟಾರ್ಟ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಆ ಅನಾರೋಗ್ಯ ಸಮಸ್ಯೆಗಳಿಗೆ ಏನು ಕಾರಣ ಇರ್ಬೋದು ಅಂತ ನಾವು ನೋಡೋಣ. ಅದೇ ದುಡ್ಡು, ಅಂದ್ರೆ ಒಬ್ಬೊಬ್ಬರಿಗೆ ದುಡ್ಡಿನ ಕಷ್ಟ ಇರುತ್ತೆ, ವೈಯಕ್ತಿಕ ಸಮಸ್ಯೆ ಇರುತ್ತೆ, ಪ್ರತಿಯೊಬ್ಬರಿಗೂ ಯಾವ್ದೆಲ್ಲ ಒಂದೊಂದೊಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಇದು ನಮ್ಮ ಈ ಜನ್ಮದಲ್ಲಿ ನಾ ಯಾಕೆ ಬಂದಪ್ಪ, ಇದು ನನ್ನ ಈ ಜನ್ಮದ ಒಂದು ವೈರಿನೋ ಏನೋ ಅನ್ಕೋಬೇಕು, ಅಷ್ಟು ನಮಗೆ ಸಮಸ್ಯೆಗಳು ಕಾಡ್ತಾ ಇರುತ್ತೆ. ನಾವು ಎಷ್ಟೋ ಜನ ನೋಡ್ತಾ ಇರ್ತೀವಿ, ಹೇಳೋ ಪ್ರಾಬ್ಲಮ್ಸ್ ಹೇಳ್ಕೊಡ್ತಾ ಇರ್ತಾನೆ, ನನ್ಗೆ ಅದಾಯ್ತು ಇದಾಯ್ತು, ನನ್ ಕಷ್ಟಗಳನ್ನೇ ಮುಗಿಯೋದಿಲ್ಲ, ನೀನ್ ನೋಡಿ ಎಷ್ಟು ಸುಖವಾಗಿದ್ಯಾ, ನಿನ್ಗೆ ಯಾವ ಕಷ್ಟಗಳೂ ಬರ್ತಾ ಇಲ್ಲ. ಪ್ರತಿಯೊಂದನ್ನು ನಾವು ಪ್ರತಿದಿನನೂ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೆ. ನನಗ್ ಮಾತ್ರ ಯಾಕೆ ಈ ಜೀವನ ಬಂದಿದೆ ಅಂತೆಲ್ಲ ನಾವು ನಿರಂತರವಾಗಿ ಆ ಸಮಸ್ಯೆಗಳ ಬಗ್ಗೆನೆ ದಾರಿ ಹುಡುಕ್ತಾ ಇರ್ತೀವಿ. ಆದ್ರೆ ಈ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಬರ್ತಾ ಇರೋ ಸಮಸ್ಯೆಗಳಿಗೆ ಯಾಕೆ ಈ ಸಮಸ್ಯೆಗಳು ಬರ್ತಾ ಇದೆ ಅಂತ, ತೊಂದರೆ ಕೊಡ್ತಾ ಇದೆ ನಮ್ಗೆ ಅಂತ ಬಾಹ್ಯವಾಗಿ ಅನಿಸಿದ್ರು ಕೂಡ ಇವೆಲ್ಲ ನಮ್ಮ ಆತ್ಮೋನ್ನತಿಗಾಗಿ ಬರ್ತಾ ಇರೋದು ಅಂತ ಸುವರ್ಣ ಅವಕಾಶ ಅಂತ ನಾವು ಅನ್ಕೊಳ್ಳೋದೇ ಇಲ್ಲ ಅಲ್ವಾ ಫ್ರೆಂಡ್ಸ್? ಯಾಕೆಂದ್ರೆ ಅತಿಯಾದ ಆರೋಗ್ಯ ಸಮಸ್ಯೆ, ಕಷ್ಟ, ನೋವು, ಅವಮಾನ ಇವೆಲ್ಲ ನಮ್ಮ ಉನ್ನತಿಗಾಗಿ ಬಂದಿರುವಂತ ಅವಕಾಶಗಳು ಅಂತ ನಾವು ತಿಳ್ಕೊತಾ ಹೋಗ್ತಾ ಇರ್ಬೇಕು. ಅದಕ್ಕೆ ನೋಡಿ ಭಗವದ್ಗೀತೆಯಲ್ಲಿ ಒಂದು ಹೇಳ್ತಾರೆ, ಪೂರ್ವ ಜನ್ಮಕೃತ ಪಾಪಂ ವ್ಯಾಧಿ ರೂಪೇಣ ಪೀಡಿತ ಅಂತ. ಅಂದ್ರೆ ಹೇಗೆಂದ್ರೆ ಹಿಂದಿನ ಜನ್ಮದಲ್ಲಿ ನಾವು ಮಾಡಿದಂತಹ ಪಾಪ ಕರ್ಮಗಳು ಇವತ್ತಿನ ಜೀವನದಲ್ಲಿ ನಮ್ಗೆ ವ್ಯಾಧಿ ರೂಪವಾಗಿ ನಮ್ಮನ್ನು ಪೀಡಿಸ್ತಾ ಇರುತ್ತೆ. ಅಂದ್ರೆ ಹಿಂದಿನ ಕರ್ಮಗಳನ್ನ ನಾವು ಮುಕ್ತಿ ಕೊಡೋದಕ್ಕಾಗಿ ನಾವು ಈ ಜನ್ಮಕ್ಕೆ ಬಂದಿರ್ತೀವಿ. ಅಂದ್ರೆ ರೋಗಗಳ ಮೂಲಕ ನಾವು ಬರುತ್ತೆ, ಅಂದ್ರೆ ರೋಗಗಳ ಮೂಲಕ ನಮಗ್ ಪೀಡಿಸ್ತಾ ಇರುತ್ತೆ. ನಾವು ಅದನ್ನ ಯಾವ್ದನ್ನು ವಿರೋಧಿಸಬಾರ್ದು. ಅಂದ್ರೆ ಈ ಭೂಮಿ ಮೇಲೆ ಇಷ್ಟು ದೊಡ್ಡ ಬ್ರಹ್ಮಾಂಡದ ಮೇಲೆ ನಾವು ಬಂದಿದೀವಿ ಅಂದ್ರೆ ಒಂದು ಖುಷಿ. ಅಂದ್ರೆ ಇದೊಂದು ಪಾಠಶಾಲೆ ಇದ್ದಂಗೆ ನಮ್ಗೆ. ಇಲ್ಲಿ ಬಂದು ನಾವು ಪ್ರತಿನಿತ್ಯ ಜ್ಞಾನ, ಅಂದ್ರೆ ಒಂದೊಂದು ರೋಗಗಳಿಂದನೂ ಒಂದೊಂದು ಅಂದ್ರೆ ಕಲಿತಾ ಹೋಗ್ತೀವಿ. ಒಂದೊಂದು ರೋಗ ಒಂದೊಂದು ಎಕ್ಸಾಮ್ ಇದ್ದಂಗೆ ನಮ್ಗೆ. ಅದೊಂದು ರೋಗಗಳು ಬರ್ತಾ ಇರುತ್ತೆ, ಅಂದ್ರೆ ಒಂದು ಪಾಠಶಾಲೆ ಇದ್ದಂಗೆ. ಇಲ್ಲಿ ಪ್ರತಿದಿನ ಒಂದೊಂದು ನಾವು ಕಲಿತಾನೇ ಹೋಗ್ತಾ ಇರ್ತೀವಿ. ಅಂದ್ರೆ ಅನುಭವಗಳನ್ನ ಪಡ್ಕೊಳ್ತಾ ಹೋಗ್ತಾ ಇವಿ. ಅನುಭವಗಳು ಪಡ್ಕೊಂಡು ನಾವು ಈ ಕರ್ಮಚಕ್ರಗಳ ಮುಂದೆ ಸಾಕ್ತಾನೆ ಇರ್ತೀವಿ. ಅದಕ್ಕೋಸ್ಕರ ನಾವ್ ಇಂಥ ಭೂಮಿ ಮೇಲೆ ಜನ್ಮ ತಳೆದಿರೋದು. ಅಂದ್ರೆ ಅದಕ್ಕೆ ನಾವು ಮಹಾಪುಣ್ಯವಂತರು ನೋಡಿ. ಯಾಕಂದ್ರೆ ಇಷ್ಟು ಒಳ್ಳೆ ಭೂಮಿ ಮೇಲೆ ನಾವು ಜೀವಿಸ್ತಾ ಇದ್ದೀವಿ. ನಮ್ಮ ಪಾಪ ಕರ್ಮಗಳನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ನಾವು ಮತ್ತೆ ಹುಟ್ಟಿ ಬರ್ತಾ ಇದೀವಿ. ಆದ್ರೆ ನಮ್ಗೆ ಆ ಅರಿವಿಲ್ಲ. ಯಾಕಂದ್ರೆ ಬರ್ತೀವಿ, ನಾನು ಯಾಕೆ ಬಂದಿದ್ದೀನಿ, ಏನಕ್ಕಾಗಿ ಬಂದಿದ್ದೀನಿ ಅನ್ನೋ ಅರಿವಿಲ್ಲದೆ ನಾವು ಜೀವನ ಮಾಡ್ತಾ ಇದ್ವಿ. ಅದಕ್ಕೋಸ್ಕರ ನಮ್ಗೆ ಕಷ್ಟಗಳೇ ದೊಡ್ಡ ಸಮಸ್ಯೆ ಆಗಿ ಕಾಣ್ತಾ ಇದೆ. ಅದನ್ನ ಸಮಾನವಾಗಿ ಸ್ವೀಕರಿಸುವ ಭಾವನೆ ನಮ್ಮಲ್ಲಿ ಬರ್ತಾ ಇಲ್ಲ. ಅಂದ್ರೆ ಪ್ರತಿಯೊಂದು ಸ್ವೀಕರಿಸುವಂತ ಅಂದ್ರೆ
ಮನೋಭಾವನೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದ್ರೆ ಇದಕ್ಕೆಲ್ಲ ಕಾರಣ ಏನು ಅಂದ್ರೆ ಅರಿವಿನ ಕೊರತೆ. ನಮಗೆ ಅರಿವು ಅನ್ನೋದು ತುಂಬಾ ಕಡಿಮೆ ಇರುತ್ತೆ. ಅಂದ್ರೆ ಯಾವುದೇ ಸಮಸ್ಯೆಗಳಿಗೆ ಅಂತ ಸನ್ನಿವೇಶವೇ ಇದನ್ನ ನಾವೇ ಒಂದು ಆಯ್ಕೆ ಮಾಡ್ಕೊಂಡ್ ಬಂದಿರ್ತೀವಿ ಭೂಮಿ ಮೇಲೆ. ಯಾಕೇಳಿ ನಾವ್ ಇಲ್ಲಿ ಏನ್ ಕರ್ಮಗಳು ಮಾಡಿರ್ತೀವೋ ಅದು ಅಂದ್ರೆ ಆಕರ್ಷಿಕ ರೆಕಾರ್ಡಿಂಗ್ ಏನ್ ಹೇಳ್ತೀವ ಅಲ್ಲಿ ನಮ್ದು ರೆಕಾರ್ಡು ರೆಡಿ ಆಗ್ತಾ ಇರುತ್ತೆ. ನಾವ್ ಇಲ್ಲಿ ಮಾಡಿದ ಪಾಪ ಕರ್ಮಗಳೆಲ್ಲ ಅಂದ್ರೆ ಪುಣ್ಯ ಮಾಡ್ಲಿ ಪಾಪ ಮಾಡ್ಲಿ ಎಲ್ಲದು ಇಲ್ಲಿ ನಮ್ಮ ರೆಕಾರ್ಡ್ ನಾವೇ ತಯಾರು ಮಾಡ್ಕೊಳ್ತಾ ಇರ್ತೀವಿ. ಅದು ನಮಗ್ ಗೊತ್ತಿರಲ್ಲ, ಯಾಕಂದ್ರೆ ನಮ್ಗೆ ಅರಿವಿರಲ್ಲ ಅದ್ರ ಬಗ್ಗೆ. ಯಾಕಂದ್ರೆ ನಾವು ಭೂಮಿ ಮೇಲೆ ಬಂದಿದೀವಿ, ನನಗೀಗ ಸುಖ ಬಂದಿದ್ಯಾ, ಹಾ ಸುಖ ಇದೆ ನನಗೆ, ಅಂದ್ರೆ ನನಗೆ ಏನು ಕಷ್ಟ ಇಲ್ಲಪ್ಪ ಜೀವನದಲ್ಲಿ, ಆರಾಮ್ ಇದ್ದೀನಿ ಅಂತ ಕುಣಿತಾ ಇರ್ತೀವಿ. ಅದೇ ದುಃಖ ಬಂದಾಗ ಅಯ್ಯೋ ನನಗ್ ಮಾತ್ರ ಬರ್ತಾ ಇದೆಯಲ್ಲಪ್ಪ ದುಃಖ, ಅವನಿಗಿಲ್ಲ ಇವನಿಗಿಲ್ಲ, ಅವನು ಎಷ್ಟು ಚೆನ್ನಾಗಿ ಜೀವನ ಮಾಡ್ತಾ ಇದ್ದಾನೆ, ಎಷ್ಟು ಸಂಪತ್ತು ಅಂದ್ರೆ ಬೇಕಾದಷ್ಟಿದೆ, ಆರೋಗ್ಯ ಇದೆ, ಮಕ್ಕಳು ನೋಡಿ ಎಷ್ಟು ಚೆನ್ನಾಗಿ ಓದ್ತಾ ಇದ್ದಾರೆ ಅಂತೆಲ್ಲ ಯೋಚನೆ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಈ ಸಮಸ್ಯೆಯನ್ನ ನಾವೇ ತಗೊಂಡ್ ಬಂದ್ಕೊಂಡಿದೀವಿ ಅಂತ ನಮ್ಗೆ ಅರಿವಿಲ್ಲ ಅದ್ರ ಬಗ್ಗೆ. ಅಂದ್ರೆ ಅಂತಹ ಸರಳವಾದ ಚಿಕ್ಕ ತಿಳುವಳಿಕೆ ಕೂಡ ನಮ್ಮಲ್ಲಿ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಾವು ಮಾಡಿಕೊಂಡ ಬದುಕನ್ನು ನಾವು ದ್ವೇಷಿಸಬಾರ್ದು, ನಾವು ಅದನ್ನ ಪ್ರೀತಿಯಿಂದ ಸ್ವೀಕಾರ ಮಾಡ್ಕೋಬೇಕು. ಯಾಕಂದ್ರೆ ಈ ಬದುಕನ್ನು ನಾವೇ ಕಟ್ಕೊಂಡಿದೀವಿ, ಅಂದ್ರೆ ನಾವೇ ತಯಾರು ಮಾಡ್ಕೊಳ್ತಾ ಇದ್ದೀವಿ. ನಾನು ಇವತ್ತು ಒಂದ್ ಒಳ್ಳೆ ಕೆಲಸ ಮಾಡಿದ್ರೆ ಅದು ಒಳ್ಳೆ ರೂಪದಲ್ಲಿ ಹೋಗ್ತಾ ಇರುತ್ತೆ, ಕೆಟ್ಟ ಕೆಲಸ ಮಾಡಿ ಅದೊಂದು ಕೆಟ್ಟ ರೂಪದಲ್ಲಿ. ಅಂದ್ರೆ ನನ್ನ ರೆಕಾರ್ಡ್ ಅನ್ನು ಹೇಗೆ ಈಗ ಅಕೌಂಟ್ ಸೆಕ್ಷನ್ ರೆಕಾರ್ಡ್ ಬರ್ದಿರ್ತಾರೆ ಅದೇ ತರ ನಾನು ಬರ್ಕೊಳ್ತಾನೆ ಇದ್ದೀನಿ. ನನ್ನನ್ನ ಪ್ರತಿದಿನ ಪ್ರತಿ ಕ್ಷಣ ಪ್ರತಿಯೊಂದನ್ನು ನನ್ನ ರೆಕಾರ್ಡ್ ನಾನೇ ಬರ್ಕೊಳ್ತಾ ಇರೋದು. ಅದು ಎಲ್ಲೋ ಮೇಲ್ ಬರೀತಾರೆ ಅಂತ ಹೇಳೋದು ಸುಳ್ಳು ಫ್ರೆಂಡ್ಸ್. ಯಾಕಂದ್ರೆ ನನ್ನ ರೆಕಾರ್ಡು, ನನ್ನ ಒಂದು ಜೀವನ ಒಂದು ಹೇಗೆ ನಾನು ಮಾಡ್ತಾ ಇದ್ದೀನಿ ಅನ್ನೋದನ್ನ ಪ್ರತಿದಿನ ನಾವೇ ಆಯ್ಕೆ ಮಾಡ್ಕೊಂಡು ಬದುಕನ್ನ ಅಂದ್ರೆ ನಾವೇ ಬರ್ಕೊಳ್ತಾ ಇದೀವಿ. ಅದಕ್ಕೋಸ್ಕರ ಅದು ಪ್ರತಿಯೊಂದು ತಿದ್ದುಕೊಳ್ಳೋಕೋಸ್ಕರ ಅಂದ್ರೆ ಭೂಮಿ ಮೇಲೆ ಪ್ರತಿ ಸರಿನೂ ಬರ್ತಾ ಇರ್ತೀವಿ. ಬಂದು ಇಲ್ಲಿ ಒಂದು ಸಮಸ್ಯೆ ಅಂತಲ್ಲ, ಬಂದು ನಾವು ಅದನ್ನ ಹೇಗೆ ಪರಿಹಾರ ಮಾಡ್ಕೊಳ್ಬೇಕು, ಅಂದ್ರೆ ಸಮಸ್ಯೆಗಳಿಂದ ಹೇಗೆ ಪಾರಾಗ್ಬೇಕು ಅನ್ನೋದನ್ನ ಪ್ರತಿ ಸರಿ ಬಂದು ಹೋಗ್ತಾ. ಆದ್ರೆ ನಮ್ಗ ಅದನ್ನ ಅರಿವಿರಲ್ಲ, ನಾವ್ ಯಾಕೆ ಈ ಭೂಮಿ ಬಂದೆ, ನಾನು ಏನು ಭೂಮಿ ಮೇಲೆ ಯಾಕೆ ಬಂದ, ಇದನ್ನ ಹೇಗೆ ನಾನು ಭೂಮಿ ಮೇಲೆ ಜೀವನ ಮಾಡ್ಬೇಕು, ಕಷ್ಟ ಸುಖಗಳನ್ನ ಹೇಗೆ ಅಂದ್ರೆ ಜೀವನ ಅಂದ್ರೆ ಸಮಾನವಾಗಿ ತೋರ್ಸ್ಕೋಬೇಕು ಅನ್ನೋದು ನಮ್ಗೆ ಅರಿವೇ ಇರಲ್ಲ. ಅಂದ್ರೆ ಒಳ್ಳೇದನ್ನ ಎಲ್ಲ ಸಂದರ್ಭದಲ್ಲಿ ನಾವು ಒಂದೇ ಅಂಗಲಲ್ಲಿ ನೋಡ್ತಾ ಇರ್ತೀವಿ. ನಾವು ಹೆಂಗೆ ಅಂದ್ರೆ ಕಷ್ಟಗಳಿದೆಯಾ ಕಷ್ಟಗಳನ್ನೇ ನೋಡೋದು. ಅಂದ್ರೆ ಅಂದ್ರೆ ಅದೇ ನನ್ ದೊಡ್ಡದಪ್ಪ, ಅಂದ್ರೆ ಎಲ್ಲಕ್ಕಿಂತ ದೊಡ್ಡದು ನನ್ನ ತಲೆ ಮೇಲೆ ಏನು ಭಾರ ಬಿದ್ದಂಗೆ ಅದನ್ನ ನೋಡ್ತಾ ಇರ್ತೀವಿ. ಕಷ್ಟಗಳಿದೆಯಾ ಕಷ್ಟಗಳು ಅದು ಏನಾಗ್ತಾ ಇದೆ, ಆ ಪ್ರಾಬ್ಲಮ್ ಇನ್ನು ಅತಿ ಹೆಚ್ಚಿನ ಹೋಗ್ತಾ ಇದೆ. ಅಂದ್ರೆ ಕಷ್ಟಗಳನ್ನೇ ನೋಡ್ತಾ ಕಷ್ಟಗಳೇ ಜಾಸ್ತಿ ಆಗ್ತಾ ಇರುತ್ತೆ. ಆದ್ರೆ ನಾವು ಅದನ್ನ ಅಲ್ಲಿ ಒಂದು ಒಳ್ಳೆಯ ರೀತಿಯ ಭಾವನೆಯಲ್ಲಿ ನೋಡ್ತಾ ಇಲ್ಲ. ಅಂದ್ರೆ ಅದನ್ನ ನಾವು ಚೇಂಜ್ ಮಾಡ್ಕೋಬೇಕು. ಹೇಗೆ ಅಂದ್ರೆ ಈಗ ಕಷ್ಟಗಳಿದೆಯಾ ಕಷ್ಟಗಳು ಅಲ್ಲೇ ಕಟ್ ಮಾಡೋದು, ಆ ಪ್ರಾಬ್ಲಮ್ ಅಲ್ಲೇ ಬಿಟ್ಬಿಡೋದು. ನಮ್ಗೆ ಯಾವ್ದು ಒಳ್ಳೇದಿದೆ ಅದನ್ನ ನೋಡ್ತಾ ಹೋಗೋದು. ಇದೆಯಾ ಕಷ್ಟಗಳು ಬಂದಿದ್ಯಾ, ಬರ್ಲಿ, ನನ್ನ ಏನೋ ಒಂದು ಉನ್ನತಿಗೋಸ್ಕರ ಇದೆಲ್ಲ ಬರ್ತಾ ಇದೆ, ಬರ್ಲಿ ಪರವಾಗಿಲ್ಲ, ನಾ ಇದನ್ನ ತುಂಬಾ ಪ್ರೀತಿಯಿಂದ ಸ್ವೀಕರಿಸ್ತೀನಿ ಅಂತ ಒಂದು ಮನೋಭಾವನೆಯಿಂದ ತಗೊಂಡ್ಕೊಳ್ರೆ ನಮ್ಗದು ಅಂದ್ರೆ ಕಷ್ಟ ಬಂದಿರೋದು ಗೊತ್ತೇ ಆಗಲ್ಲ. ಆ ನೀರಿನ ಗುಳ್ಳೆ ಹೇಗೆ ಇದಾಗುತ್ತೆ ಅದೇ ತರ ಹೋಗ್ತಾ ಇರುತ್ತೆ. ನಾವು ಅಷ್ಟು ಪ್ರೀತಿಯಿಂದ ಅದನ್ನ ಸ್ವೀಕರಿಸ್ಬೇಕು. ಆದ್ರೆ ಸುಖ ಬಂದಾಗ ಎಷ್ಟು ಉಲ್ಲಾಸ, ಎಷ್ಟು ಖುಷಿಯಿಂದ, ಎಷ್ಟು ಆನಂದದಿಂದ ಅದೇ ದುಃಖ ಬಂದಾಗ ನೋಡಿ ಅಯ್ಯೋ ಎಲ್ಲ ನನಗೆ ಈ ಜೀವನನೇ ನಶ್ವರ, ಈ ಜೀವನ ಬೇಡ ಅನ್ನೋ ಒಂದು ಪರಿಸ್ಥಿತಿಗೆ ಬಂದ್ಬಿಡ್ತೀವಿ. ಅದಕ್ಕೆ ಯಾಕೆ ಅದು ಕಾರಣ ಅಂದ್ರೆ ನಮ್ಗೆ ಅರಿವಿನ ಅಂದ್ರೆ ಜ್ಞಾನದ ಕೊರತೆ ಇರುತ್ತೆ. ಅದಕ್ಕೆ ಭೂಮಿ ಮೇಲೆ ಕಳಿಸ್ತಾ ಇರ್ತಾರೆ. ನಾವ್ ಏನ್ ಮಾಡ್ತಾ ಇದೀವಿ, ಆ ಅರಿವನ್ನ ತಗೊಳ್ತಾ ಇಲ್ಲ. ಅಂದ್ರೆ ಅರಿವು ತಗೊಳ್ಳೋಕೆ ನಮ್ಗೆ ಆಗ್ತಾ ಇಲ್ಲ. ನಾವ್ ಯಾವ್ದೋ ಒಂದು ಪ್ರಾಬ್ಲಮ್ ಒಳಗೆ ಸಿಕ್ಕಾಕೊಂಡ್ಬಿಟ್ಟಿರ್ತೀವಿ. ಹೇಗೆಂದ್ರೆ ಅವ್ರು ನೋಡೋದು ಇವ್ರು ನೋಡೋದು, ಅಂದ್ರೆ ನಮ್ಮನ್ನ ನಾವು ನೋಡ್ಕೊಳ್ತಾ ಇಲ್ಲ. ನಮ್ಮ ಪ್ರಾಬ್ಲಮ್ಮೇ ನಮ್ಗೆ ಜಾಸ್ತಿಯಾಗಿ ಕಾಣಿಸ್ತಾ ಇರುತ್ತೆ. ಇದಕ್ ಸೊಲ್ಯೂಷನ್ ಇದೆಯಾ, ಇದೆ. ಅಂದ್ರೆ ನಮ್ಮನ್ನ ನಾವು ಅರ್ಥಕೊಳ್ಬೇಕು. ಅರಿವಿನ ಜ್ಞಾನ ಹೆಚ್ಚಾದ ಹಾಗೆ ನಮ್ಗೆ ಪ್ರಾಬ್ಲಮ್ಸ್ ಗಳು ಕಡಿಮೆ ಆಗ್ತಾ ಹೋಗುತ್ತೆ. ಅಂದ್ರೆ ಇದ್ರೂನು ಪ್ರಾಬ್ಲಮ್ಸ್ ಅದನ್ನ ಗೊತ್ತಾಗ್ತಾ ಇರಲ್ಲ ಫ್ರೆಂಡ್ಸ್. ಯಾಕಂದ್ರೆ ಅದು ಅಲ್ಲೇ ಕಟ್ ಮಾಡ್ಬೇಕು. ಹೇಗೆ ಅಂದ್ರೆ ಅರಿವೇ ಗುರು ಅಂತ ನಾವ್ ಹೇಗೆ ಹೇಳ್ತೀವಿ ಹಾಗೆ ಅದೇ ಅರಿವು ಏನ್ ತಗೋತೀವಿ ಅದೇ ನಮ್ ಗುರು ಆಗಿರುತ್ತೆ. ನಮ್ಮನ್ನ ನಾವು ಅರ್ಥಕೊಳ್ತಾ ಹೋಗ್ಬೇಕು. ಅದಕ್ಕೆ ನಾವು ಒಂದ್ ಆಂಗಲ್ ಇಂದ ನೋಡ್ಬಾರ್ದು. ಯಾವ್ದು ದುಃಖ ಆಗ್ಲಿ ಸುಖ ಆಗ್ಲಿ ಒಳ್ಳೆ ರೀತಿಯಿಂದ ತಗೊಳ್ತಾ ಹೋಗ್ಬೇಕು. ಅಂದ್ರೆ ನಮ್ಮ ಅರಿವನ್ನು ಜಾಸ್ತಿ ಮಾಡ್ತಾ ಹೋಗ್ಬೇಕು. ನಮ್ಮ ದೃಷ್ಟಿಕೋನಗಳನ್ನು ಬದಲೇ ಮಾಡ್ಕೊಳ್ತಾ ಹೋಗ್ಬೇಕು. ಈ ಸಮಸ್ಯೆ ಸೃಷ್ಟಿ ನನ್ನಿಂದ ತಾನೇ ಆಗಿದೆ, ನನ್ನ ತಪ್ಪಿನಿಂದನೇ ಕಾಣ್ತಾನೆ ಆಗ್ತಾ ಇರೋದು. ನಾನ್ ಮಾಡಿದ ಕರ್ಮಕ್ಕೆ ನಾನೇ ವಾಪಸ್ ಬರ್ತಾ ಇದ್ದೀನಿ ಈ ಭೂಮಿ ಮೇಲೆ ಬಂದು. ಆ ಒಂದು ಅರಿವನ್ನು ತಿಳ್ಕೊಂಡು ಮತ್ತೆ ನಾವು ಒಳ್ಳೆ ಉನ್ನತ ಲೋಕಕ್ಕೆ ಹೋಗ್ಲಿಕ್ಕೆ ನಾವು ಬಂದಿದ್ದೀವಿ ಅಂತ ತಿಳ್ಕೊಬೇಕು. ಅಂದ್ರೆ ಆ ಅರಿವಿನ ಜ್ಞಾನವನ್ನು ಹೆಚ್ಚು ಮಾಡ್ಕೊಳ್ತಾ ಹೋಗ್ಬೇಕು.
ಈ ಅರಿವಿನ ಜ್ಞಾನವನ್ನು ಹೆಚ್ಚು ಮಾಡ್ಕೊಳಕ್ಕೆ ಯಾವ್ದು ನಮ್ಗೆ ಒಳ್ಳೆಯ ಒಂದು ಯಾವ್ದು ಧ್ಯಾನ. ಧ್ಯಾನ ಮಾಡ್ತಾ 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 ನಾವ್ ಹೇಗೆ ಅಂದ್ರೆ ನಮ್ಮ ಅರಿವು ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದ್ರೆ ನಾವ್ ಯಾಕೆ ಈ ಭೂಮಿ ಮೇಲೆ ಬಂದಿದೀವಿ, ನಮ್ಗೆ ಏನ್ ಆಗ್ತಾ ಇದೆ, ನಾವು ಏನು ಮಾಡ್ತಾ ಇದ್ದೀವಿ, ಅಂದ್ರೆ ಅದೆಲ್ಲ ಜ್ಞಾನ ಯಾವಾಗ ಬರುತ್ತೆ ಅಂದ್ರೆ ನಾವು ಧ್ಯಾನ ಮಾಡ್ತಾ ಇದ್ದಾಗ, ಅಂದ್ರೆ ಸತ್ಸಂಗದಲ್ಲಿ ಭಾಗವಹಿಸ್ತಾ ಇದ್ದಾಗ, ಸ್ವಾಧ್ಯಾಯದಲ್ಲಿ ಭಾಗವಹಿಸ್ತಾ ಇದ್ದಾಗ ನಮ್ಗೆ ಜ್ಞಾನಗಳು ಹೆಚ್ಚಾ ಹೋಗ್ತಾ ಹೋಗುತ್ತೆ. ಜ್ಞಾನ ಹೆಚ್ಚಾದಂಗು ಅಂದ್ರೆ ಅರಿವಿನ ಜ್ಞಾನ ಹೆಚ್ಚಾದಂಗು ನಮ್ಗೆ ಕಷ್ಟಗಳು ಅಂದ್ರೆ ಅದನ್ನ ನಾವು ತುಂಬಾ ಈಸಿಯಾಗಿ ತಗೊಳ್ತಾ ಇರ್ತೀವಿ. ಅಂದ್ರೆ ಸಮಾನವಾಗಿ ಈಗ ಹೇಗೆ ಸುಖ ದುಃಖ ಅನ್ನೋದನ್ನ ಸಮಾನವಾಗಿ ತಗೊಳ್ ಹೋಗ್ತಾ ಇರ್ತೇವೆ. ಅದಕ್ಕೆ ಯಾವುದೇ ಒಂದು ಕಷ್ಟ ಒಂದು ಏನೇ ಬರ್ಲಿ ಅದನ್ನ ರಿಯಾಕ್ಟ್ ಮಾಡಬಾರ್ದು ಅಂದ್ರೆ ಪ್ರಾಬ್ಲಮ್ಸ್ನ್ನೇ ತಗೊಂಡು ಹೋಗೋದು, ಅಂದ್ರೆ ಅದನ್ನ ಅತಿ ಹೆಚ್ಚಾಗಿ ಬೆಳೆಸ್ಕೊತಾ ಹೋಗೋದು. ನನಗ್ ಕಷ್ಟ ಇದೆ, ನನಗ್ ದುಡ್ಡಿಲ್ಲ, ನನಗ್ ಆ ಸಮಸ್ಯೆ ಇದೆ, ಅದನ್ನೇ ಹೇಳ್ಕೊತಾ ಇರೋದು. ಅದೇನಾಗಿರುತ್ತೆ ಅಂದ್ರೆ ಬೆಟ್ಟದಷ್ಟು ಸಮಸ್ಯೆ ಅನ್ನೋದೇ ಬೆಟ್ಟದಷ್ಟು ಬೆಳೀತಾ ಇರುತ್ತೆ. ನಮ್ಮ ಹತ್ರ ಏನ್ ಸುಖ ಇದೆಯೋ ಅದು ಕಾಣ್ತಾನೆ ಇರಲ್ಲ, ಅದು ಕೆಳಗಡೆ ಹೋಗಿ ಆ ಕಷ್ಟಗಳು ಮಾತ್ರ ಕಾಣಿಸ್ತಾ ಇರುತ್ತೆ. ಅದಕ್ಕೆ ಅದನ್ನ ಬೆಳೆಸ್ಬಾರ್ದು. ಅದನ್ನ ನಾವು ಅಂದ್ರೆ ಹೇಗ್ ಮಾಡ್ಕೊಳ್ಬೇಕು ಅಂದ್ರೆ ಆ ಬಂದಿರೋ ಅವಕಾಶಗಳನ್ನ ನಾವು ಉಲ್ಟಾ ಮಾಡ್ಕೋಬೇಕು. ಅಂದ್ರೆ ರಿಸಲ್ಟ್ ನ ಅಂದ್ರೆ ನಾವು ಹೇಗೆ ಅಂದ್ರೆ ನಾವು ಅಲ್ಲಿ ಏನ್ ಕಷ್ಟ ಇದೆಯೋ ಅಲ್ಲಿ ನಾನು ಸುಖ ಕಾಣ್ತಾ ಇದ್ದೀನಿ, ಅಂದ್ರೆ ಇದು ನನ್ನ ಒಂದು ಉನ್ನತಿಗೆ ಕೂಡ ಬಂದಿದೆ. ನಾನು ಇದನ್ನ ಅರಿವಿನಿಂದ ಅಂದ್ರೆ ಜ್ಞಾನದಿಂದ ಅದನ್ನ ನಾನು ಚೆನ್ನಾಗಿ ನಡ್ಸ್ಕೊಂಡು ಹೋಗೋಣ, ಪ್ರೀತಿಯಿಂದ ಸ್ವೀಕರಿಸೋಣ, ಬಂದಿದ್ದೇನೇ ಬರ್ಲಿ ಅನ್ನೋದನ್ನ ನಾವು ಬೆಳಿಲಿಕ್ಕೆ ಬಿಡ್ಬಾರ್ದು. ಆ ಸಮಸ್ಯೆಗಳನ್ನ ಅಲ್ಲೇ ಕಟ್ ಮಾಡಿ ಮುಂದೆ ಹೋಗ್ತಾ ಇರ್ಬೇಕು. ಸ್ವೀಕಾರ ಮಾಡುವ ಭಾವನೆ ಇರ್ಬೇಕು. ಯಾವುದೇ ಸಮಸ್ಯೆ ಬಂದ್ರು ಸ್ವೀಕಾರ ಮಾಡ್ಬೇಕು. ಕಷ್ಟ ಬರ್ಲಿ, ಸುಖ ಬರ್ಲಿ, ದುಃಖ ಬರ್ಲಿ, ಯಾವುದೇ ಬಂದ್ರು, ಅಥವಾ ದೊಡ್ಡ ಒಂದು ಕಾಯಿಲೆ ಬರ್ಲಿ, ಅಂದ್ರೆ ನನಗೆ ಪ್ರತಿಯೊಂದು ಮನೆಯಲ್ಲಿ ಮಕ್ಕಳಿಗಾಗ್ಲಿ, ಅಂದ್ರೆ ಮನೆಯಲ್ಲಿರೋ ಗಂಡನಿಗಾಗ್ಲಿ ಯಾರಿಗೆ ಸಮಸ್ಯೆ ಬಂದ್ರು ಸ್ವೀಕಾರ ಮಾಡ್ಬೇಕು. ಸ್ವೀಕಾರ ಮಾಡಿದಾಗ ಏನಾಗುತ್ತೆ, ಎಲ್ಲ ಸಮಾಧಾನವಾಗಿದ್ದು ಒಂದೇ ರೀತಿ ಸ್ವೀಕಾರ ಭಾವನೆ ಬೆಳೆಸ್ಕೊಂಡಾಗ ನಮಗೆ ಲೈಫ್ ಡಿಸೈನ್ ತುಂಬಾ ಚೆನ್ನಾಗಾಗ್ತಾ ಹೋಗುತ್ತೆ. ಅಂದ್ರೆ ನಾವು ಮಾಡ್ಕೊಂಡಿರೋಂತ ಲೈಫ್ ಸ್ಟೈಲ್ ಏನಿರುತ್ತೆ ಅಥವಾ ಒಂದೊಂದು ಲೈಫ್ ಡಿಸೈನ್ ಅಂತ ನಾವು ಏನ್ ಹೇಳ್ತೀವ ಅದು ತುಂಬಾ ಸುಂದರವಾಗಿ ಆಗ್ತಾ ಹೋಗುತ್ತೆ. ಅಂದ್ರೆ ಹಿಂದಿನ ಜನ್ಮಕ್ಕಿಂತನೂ ನಾನು ಇಂದು ಹೆಚ್ಚು ಉನ್ನತಿಗೋಸ್ಕರ ಈ ಜನ್ಮಕ್ಕೆ ಬಂದಿದ್ದೀನಿ. ಈ ಡಿಸೈನ್ ನಾನೇ ಆಯ್ಕೆ ಮಾಡ್ಕೊಂಡು ಬಂದಿದ್ದೀನಿ ಅನ್ನ ಪ್ರತಿಯೊಂದನ್ನು ಸ್ವೀಕಾರ ಭಾವನೆಯಿಂದ ಕೇಳ್ತಾ ಹೋದಾಗ, ಮಾಡ್ತಾ ಹೋದಾಗ ನಮ್ಗೆ ಅತ್ಯಂತ ಉನ್ನತವಾದ ಒಂದು ಅಂದ್ರೆ ಆನಂದ ಸಿಗ್ತಾ ಹೋಗುತ್ತೆ. ಅಂದ್ರೆ ಅರಿವು ಹೆಚ್ಚಾಗ್ತಾ ಹೋಗುತ್ತೆ. ಅಂದ್ರೆ ಅದೇ ಅಂದ್ರೆ ನಾವು ಅದಕ್ಕೋಸ್ಕರ ಬಂದಿದೀವಿ ಅಂತ ತಿಳ್ಕೊಂಡ್ಬಿಟ್ರೆ ನಮ್ಗೆ ಏನು ಅನ್ಸೋದಿಲ್ಲ, ಕಷ್ಟನೋ ಸುಖನೋ, ಅಂದ್ರೆ ಎಲ್ಲದನ್ನು ನಾವು ಸಮಾನ ಒಂದು ರೀತಿಯಲ್ಲಿ ಸ್ವೀಕಾರ ಮಾಡ್ತಾ ಹೋಗ್ತೇವೆ ಫ್ರೆಂಡ್ಸ್. ಅದಕ್ಕೊಂದು ಉದಾಹರಣೆ ನಾವೊಂದು ಗೌತಮ ಬುದ್ಧನದೊಂದು ಹೇಳ್ತೀನಿ. ಒಬ್ಬ ದೊಡ್ಡ ವ್ಯಾಪಾರಿ ಇರ್ತಾನೆ. ಅವನಿಗೆ ದೊಡ್ಡ ವ್ಯಾಪಾರಿ ಅಂದ್ರೆ ದೊಡ್ಡ ವ್ಯಾಪಾರಿ, ಅವನಿಗೆ ಎಷ್ಟು ದುಡ್ಡು ಮಾಡಿದಾನೋ, ಎಷ್ಟು ಪಾಪ ಮಾಡಿ ಎಷ್ಟು ಇದ್ ಮಾಡಿ ನಮ್ಗೆ ಗೊತ್ತಿಲ್ಲ. ದೊಡ್ಡ ವ್ಯಾಪಾರಿ, ಅವನ ಹತ್ರ ಬೇಕಾದಷ್ಟು ಸಿರಿ ಸಂಪತ್ತು ಎಲ್ಲ ಇದೆ. ಹಾಗೆ ಒಂದಿನ ಅವನಿಗೆ ಮುಕ್ತಿ ಬರುತ್ತೆ, ಅಂದ್ರೆ ಸಾವು ಬಂದಿರುತ್ತೆ. ಅವನಿಗೆ ಮಗನಿಗೆ ಒಂದು ಆಸೆ, ಅಯ್ಯೋ ನಾನು ನನ್ನ ಅಪ್ಪನ ಸ್ವರ್ಗಕ್ಕೆ ಕಳಿಸ್ಬೇಕಪ್ಪ, ಹೇಗಾದ್ರೂ ಆಗ್ಲಿ ನರಕಕ್ಕೆ ಮಾತ್ರ ಕಳಿಸ್ಬಾರ್ದು, ನನ್ನ ಅಪ್ಪನ ಸ್ವರ್ಗಕ್ಕೆ ಕಳಿಸ್ಬೇಕು ಅಂತ. ಅವನು ಅದೇ ಗುಂಗಲ್ಲೇ ಇರ್ತಾನೆ. ನನ್ನಪ್ಪ ಈಗ ಹೋದ್ರು ಹೇಗೆ ಸ್ವರ್ಗಕ್ಕೆ ಕಳ್ಸೋದು ಅಂತ. ಹಾಗೆ ಅವನು ಎಲ್ಲ ಕಡೆ ಹುಡ್ತಾ ಇರ್ತಾನೆ. ಈಗ ಅಲ್ಲೋದ ಇಲ್ಲೋದ, ಯಾರಪ್ಪ ನನ್ಗೆ ಸ್ವರ್ಗಕ್ಕೆ ಕಳ್ಸೋ ದಾರಿ ಯಾರಾದ್ರೂ ತೋರ್ಸಿ 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 ಅಂತ ಹೇಳ್ತಾ ಇರ್ತಾನೆ. ಆಗ ಅವನ್ ಏನ್ ಮಾಡ್ತಾನೆ, ಹೀಗೆ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಹಾದಿಯಲ್ಲಿ ಒಬ್ಬ ಸಿಗ್ತಾನೆ. ನಿನಗೆ ಅದಕ್ಕೆ ಅಂದ್ರೆ ಒಬ್ಬ ಜ್ಞಾನಿ ಇದ್ದಾನೆ, ಒಬ್ಬನು ಅಂದ್ರೆ ತಿಳುವಳಿಕೆ ಇರುವಂತ ಒಬ್ರು ಅತ್ಯುನ್ನತ ಜ್ಞಾನಿ ಒಬ್ರು ಇದ್ದಾರೆ, ನೀವು ಅವ್ರ ಹತ್ರ ಹೋಗು, ನಿನಗೆ ಸಮಸ್ಯೆಗೆ ಒಂದು ಪರಿಹಾರ, ಅಂದ್ರೆ ನಿನ್ನ ಅಪ್ಪನ ಸ್ವರ್ಗಕ್ಕೆ ಕಳಿಸ್ಲಿಕ್ಕೆ ನಿಂಗೆ ಒಂದು ಪರಿಹಾರ ಸಿಗುತ್ತೆ ಅಂತ ಹೇಳ್ತಾರೆ. ಅವ್ನು ಸೀದಾ ಹೋಗ್ತಾನೆ. ಅಂದ್ರೆ ಆ ಸರೋವರದ ದಂಡೆ ಮೇಲೆ ಕುಳಿತುಕೊಂಡು ಧ್ಯಾನ ಮಾಡ್ತಾ ಇದ್ದಾರೆ. ನೀನ್ ಅಲ್ಲಿ ಹೋಗಪ್ಪ, ನಿಂಗೆ ಸಿಗುತ್ತೆ ಅಂತ. ಅವನು ಏನು ಅರ್ಜೆಂಟಾಗಿ ಓಡಿ 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 ಬಂದು ಗುರುಜಿ ಹತ್ರ, ಜ್ಞಾನಿಗಳೇ, ನನಗೆ ನನ್ನ ಅಪ್ಪನ ಸ್ವರ್ಗ ಕಳಿಸ್ಬೇಕು, ನನಗೆ ಒಂದು ದಾರಿ ತೋರಿಸಿ, ಹೇಗೆ ಅವನು ಕಳಿಸ್ಬೇಕು ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾನೆ. ಅವನು ಒಂದೇ ಉಸಿರಿಗೆ ಹೇಳ್ತಾ ಇರ್ತಾನೆ. ಅಂದ್ರೆ ಎದುರುಗಡೆ ಇದ್ದ ಗೌತಮ ಬುದ್ಧರಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ. ನೀವು ದೊಡ್ಡ ಜ್ಞಾನಿ ಅಂತೆ, ಅಷ್ಟು ವಿದ್ಯೆ ತಿಳ್ಕೊಂಡಿದ್ದೀರಂತೆ, ನಿಮ್ಗೆ ಎಲ್ಲ ಗೊತ್ತಾಗತ್ತಂತೆ, ಅಂದ್ರೆ ನಡೆಯುವಂತ ಜೀವನದಲ್ಲಿ ನಡೆಯುತ್ತಿರೋ ಎಲ್ಲ ಅಂದ್ರೆ ಏನೇನ್ ನಡೀತಾ ಇದೆ ಅದೆಲ್ಲ ಗೊತ್ತಾಗ್ತಾ ಇದೆ ಅಂತ, ನೀವು ನನ್ಗೆ ದಾರಿ ತೋರಿಸ್ಬೇಕು, ಅದಕ್ಕೆ ನಾನು ನಿನ್ನ ನಂಬ್ಕೊಂಡು ಬಂದಿದ್ದೀನಿ ಅಂತ. ಅದಕ್ಕೆ ಅವ್ನು ಏನ್ ಹೇಳ್ತಾನೆ, ಬುದ್ಧರಿಗೆ ಮಾತಾಡ್ಲಿಕ್ಕೆ ಅವಕಾಶ ಇಲ್ಲ, ಒಂದೇ ಸಮನೆ ಹೇಳ್ತಾ ಇದ್ದಾನೆ. ಹಾಗೆ ಅವನು ಗೌತಮ ಬುದ್ಧರು ಏನ್ ಮಾಡ್ತಾರೆ, ಯೋಚನೆ ಮಾಡ್ತಾ ಕೂತ್ಕೊಂಡು, ಆಯ್ತಪ್ಪ ದಾರಿ ತೋರ್ಸೋಣ, ನಾಳೆ ಮನೆಗೆ ಹೋಗು, ಈಗ ನಾಳೆ ವಾಪಸ್ಸು ಬೆಳಗಿನ ಜಾವ 5 ಗಂಟೆಗೆ ನಾನು ಇಲ್ಲೇ ಇರ್ತೀನಿ, ನೀನು ಒಂದು ದೊಡ್ಡ ಮಡಿಕೆಯಲ್ಲಿ ಒಂದು ಅರ್ಧ ಕಲ್ಲು ಅರ್ಧ ಬೆಣ್ಣೆ ಹಾಕೊಂಡು ಬಾರಪ್ಪ,
ನಾನು ನಿನ್ಗೆ ದಾರಿ ತೋರಿಸ್ತೀನಿ ಅಂತ ಹೇಳ್ತಾರೆ. ಅವನಿಗೆ ಖುಷಿ ಆಗುತ್ತೆ, ನನ್ನ ಅಪ್ಪನ ಹೇಗೂ ನಾನು ಸ್ವರ್ಗಕ್ಕೆ ಕಳಿಸ್ಬಿಡ್ತೀನಪ್ಪ, ಏನೇ ಆಗ್ಲಿ ಅಂತ. ಅಂದ್ರೆ ಅವನಿಗೆ ಅರಿವಿನ ಕೊರತೆ ಇರುತ್ತೆ ನೋಡಿ. ಅದಕ್ಕೋಸ್ಕರ ಅವನು ಪರವಾಗಿಲ್ಲ ಹೋಗ್ತಾನೆ. ದೊಡ್ಡದು ಮಾರನೇ ದಿನ ಕರೆಕ್ಟ್ 5 ಗಂಟೆ ಬೆಳಗ್ಗೆ ಒಂದು ಹೆಗಲ ಮೇಲೆ ಒಂದು ದೊಡ್ಡ ಕುಂಭ ಇಟ್ಕೊಂಡು ಅದ್ರೊಳಗಡೆ ಅರ್ಧ ಕಲ್ಲು ಅರ್ಧ ಬೆಣ್ಣೆ ಹಾಕೊಂಡು ಬೆನ್ನಿಗೆ ಕಟ್ಕೊಂಡು ಬರ್ತಾನೆ 5 ಗಂಟೆ ಕರೆಕ್ಟ್ ಆ ಸರೋವರ ದಂಡೆ ಮೇಲೆ. ಆಮೇಲೆ ಬಂದ ತಕ್ಷಣ ಗುರುಗಳೇ, ನಾನು ಇವತ್ತು ಬೆನ್ನಿಗೆ ತಗೊಂಡ್ ಬಂದಿದ್ದೀನಿ ನೋಡಿ, ಅರ್ಧ ಕಲ್ಲು ಅರ್ಧ ಬೆಣ್ಣೆ ಅಂತ ಹೇಳ್ತಾನೆ. ಆಯ್ತಪ್ಪ, ತಗೋ ಬಂದಿದ್ಯಾ, ಈಗ ಸರೋವರದ ಸುತ್ತ ಒಂದ್ 4 ಸುತ್ತಪ್ಪ ಅಂತ ಹೇಳ್ತಾರೆ. ಅವ್ನು 4 ಸುತ್ತಾನೆ. ಅದೇ ರೀತಿ ಮುಂದೆ ನಿನ್ನ ತಂದೆ ಸ್ವರ್ಗಕ್ಕೆ ಹೋಗ್ಬೇಕು ಅಂದ್ರೆ ಇನ್ನೊಂದು ಹೇಳ್ತೀನಿ, ನೀನ್ ನೀರಿನಲ್ಲಿ ಮುಳುಗಿ ಅಂದ್ರೆ ಏನ್ ಮಡಿಕೆಯಲ್ಲಿ ತಂದಿರ್ತಾನೆ ಆ ಮಡಿಕೆ ಪೂರ ನೀರಿನಲ್ಲಿ ಇಳಿದುಕೊಂಡು ನೀನು ನೀರಿನಲ್ಲಿ ಮುಳ್ಕೋಬೇಕು ಅಂತ ಹೇಳ್ತಾನೆ. ಆಯ್ತು, ಅವನಿಗೇನು ಅರಿವಿಲ್ಲ. ಅಂದ್ರೆ ಅವನಿಗೆ ಏನಾಗ್ತಾ ಇದೆ ಅಂದ್ರೆ ನನ್ನ ಅಪ್ಪನ ನಾನು ಸ್ವರ್ಗ ಕಳಿಸ್ಬೇಕು, ಅದೊಂದೇ ಅವನಿಗಿರೋದು. ಅವನ್ ಏನ್ ಮಾಡ್ತಾನೆ, ಸೀದಾ ಕೊಳದಲ್ಲಿ ಇಳಿತಾನೆ. ಹಾಗೆ ಅರ್ಧ ಅಂದ್ರೆ ಕುತ್ತಿಗೆವರೆಗೆ ನೀರ್ ಬರೋ ಹಾಗೆ ಇಳಿಬೇಕು ಅಂತ ಹೇಳ್ತಾನೆ. ಅವನಲ್ಲಿವರೆಗೆ ಇಳಿತಾನೆ. ಆಮೇಲೆ ನಾನೊಂದು ಕೋಲ್ ಅಂದ್ರೆ ಒಂದು ಕೋಲ್ ಕೊಡ್ತೀನಪ್ಪ ನಿನ್ಗೆ, ನೀನ್ ಆ ಕೋಲಲ್ಲಿ ಮಡಿಕೆಯನ್ನು ಹೊಡಿಬೇಕು ಅಂತ ಹೇಳ್ತಾನೆ. ಆಯ್ತು, ಆ ಕೋಲು ಕೊಟ್ರು ಬುದ್ಧರು. ಆ ಕೋಲ್ ತಗೊಂಡು ಅವನು ಅಂದ್ರೆ ಎಷ್ಟು ಭಾರ ಆಗ್ತಿದೆ ಅಂದ್ರೆ ಅವನಿಗೆ ಹೊತ್ಕೊಳಕ್ ಆಗ್ತಿಲ್ಲ. ಆದ್ರೂ ಪರವಾಗಿಲ್ಲ, ನನ್ನಪ್ಪ ಸ್ವರ್ಗಕ್ಕೆ ಹೋಗ್ಬೇಕು ಅದೊಂದೇ ಅವನಿಗೆ ತಲೆಯಲ್ಲಿರೋದು. ಅದಕ್ಕೆ ಅದನ್ನು ಹೊಡಿತಾನೆ, ಮಡಿಕೆ ಹೊಡಿತಾನೆ. ಹಂಗೆ ಅವನೊಂದು ಬುದ್ಧ ಹೇಳಿರ್ತಾನೆ ಒಂದು, ಅಂದ್ರೆ ಏನಂದ್ರೆ, ಅಕಸ್ಮಾತ್ ಕಲ್ಲು ಮೇಲೆ ತೇಲ್ತಾ ಇದ್ದು ಬೆಣ್ಣೆ ಕೆಳ ಮುಳುಗಿದ್ರೆ ಮಾತ್ರ ನಿನ್ನಪ್ಪ ಸ್ವರ್ಗಕ್ಕೆ ಹೋಗ್ತಾನೆ ಅಂತ ಹೇಳಿರ್ತಾನೆ. ಅವನಿಗೆ ಆ ಜ್ಞಾನನೂ ಇರಲ್ಲ. ಅವನಿಗೆ ಏನು ಅಂದ್ರೆ, ಹೇಗೂ ಬುದ್ಧರು ಹೇಳಿದ್ದಾರೆ, ಜ್ಞಾನಿಗಳು ಹೇಳಿದ್ದಾರೆ, ನನ್ಗಾಗುತ್ತೆ ಅಂತ ಸೀದಾ ಮಡಿಕೆ ಹೊಡಿತಾನೆ. ಆ ಕಲ್ಲೆಲ್ಲ ಕೆಳಗಡೆ ಮುಳುಗೋಗುತ್ತೆ, ಬೆಣ್ಣೆ ಮಾತ್ರ ಮೇಲ್ತಾ ಇರ್ತಾರೆ. ಇವನಿಗೆ ಶಾಕ್ ಆಗುತ್ತೆ. ಅಂದ್ರೆ ಯಾರಿಗೆ, ವ್ಯಾಪಾರಿ ಮಗನಿಗೆ. ಅಯ್ಯೋ, ಇವರು ಜ್ಞಾನಿಗಳು ಈ ತರ ಹೇಳಿದಲ್ಲಪ್ಪ, ಅಂದ್ರೆ ಬೆಣ್ಣೆ ಅಂದ್ರೆ ಕಲ್ಲು ತೇಲ್ಬೇಕು ಬೆಣ್ಣೆ ಮುಳುಗ್ಬೇಕು ಅಂತ ಹೇಳಿದಾರೆ, ಏನ್ ಮಾಡೋದು ಅಂತ ಅವಾಗ ಹೇಳ್ತಾನೆ. ಅವನಿಗೆ ಅದ್ರ ಜ್ಞಾನ ಇರಲ್ಲ. ಅದಕ್ಕೆ ಮತ್ತೆ ಕೇಳ್ತಾನೆ, ಗುರುಗಳೇ, ನನ್ಗೆ ನೋಡಿ ಈ ತರ ಆಯ್ತು, ನೀವ್ ಹೇಳಿದ ತರ ನನ್ಗಾಗ್ಲೇ ಇಲ್ಲ, ಬೆಣ್ಣೆ ತೇಲ್ತಾನೆ ಇದೆ, ಕಲ್ ಮುಳುಗೋಯ್ತು ಅಂತ ಹೇಳ್ತಾರೆ. ಅವಾಗ ಗುರುಗಳು ಹೇಳ್ತಾರೆ, ಅದೇ ಅಪ್ಪ ನಾನ್ ಹೇಳ್ತಿರೋದು, ನೀನು ನಾನ್ ಹೇಳ್ತಾ ಇರೋದನ್ನೇ ಕೇಳಿಸ್ಕೊಳ್ತಾ ಇಲ್ಲ. ಅಂದ್ರೆ ಯಾವಾಗ್ಲೂ ಬೆಣ್ಣೆ ತೇಲುತ್ತೆ, ಕಲ್ಲು ಮುಳುಗುತ್ತೆ ಅಂತ ಹೇಳ್ತಾನೆ. ಅವಾಗ ಅವನಿಗೆ ಆದ್ರೂ ಅರಿವಾಗಲ್ಲ. ಹಾಗಾದ್ರೆ ನೀವ್ ಯಾಕೆ ನನಗೆ ಇಷ್ಟೊತ್ತು ಕಷ್ಟ ಕೊಟ್ರಿ, ಇಲ್ಲೆಲ್ಲ ಹೋಗಿ ಸುತ್ತರ್ಕೊಂಡ್ ಬಂದು ಬೆಣ್ಣೆ ತಗೋಬಾ, ಕಲ್ ತಗೊಂಡ್ ಬಾ ಅಂತ ಹೇಳಿದ್ರೆ ನಾನು ಇಷ್ಟೆಲ್ಲ ಕಷ್ಟನೇ ಪಡ್ತಾ ಇರ್ಲಿಲ್ಲ, ನೀವ್ ನಿನ್ನೆ ಹೇಳ್ಬೋದಿತ್ತಲ್ಲ. ನಿನಗೆ ಎಲ್ಲಿ ಅರಿವಿತ್ತು, ಜ್ಞಾನ ಇತ್ತು, ನಾನ್ ಹೇಳುವ ಒಂದು ಕೇಳುವ ತಾಳ್ಮೆ ನಿನ್ನಲ್ಲಿ ಇಲ್ಲ. ನಿನಗೇನು ನನ್ನಪ್ಪ ಸ್ವರ್ಗಕ್ಕೆ ಹೋಗ್ಬೇಕು ಅನ್ನೋದು ನಿನ್ನ ತಲೆಯಲ್ಲಿದೆ, ನಾನ್ ಹೇಳಲಿಕ್ಕೂ ನೀನ್ ಅವಕಾಶ ಕೊಡ್ತಾ ಇಲ್ವಲ್ಲ. ಅದಕ್ಕೆ ನಿನಗೆ ಇದೆಲ್ಲ ಅರಿವು ಆಗ್ಬೇಕು ಅಂತ ನಾನು ನಿನ್ನನ್ನು ತಗೊಂಡ್ ಬಾ ಅಂತ ಕಳ್ಸಿದ್ದು. ಈಗ ಗೊತ್ತಾಯ್ತಪ್ಪ, ಯಾವಾಗ ಕಲ್ಲು ಮುಳುಗುತ್ತೆ ಬೆಣ್ಣೆ ತೇಲುತ್ತೆ ಅಂತ ಹೇಳ್ತಾರೆ. ಆಗ ಅವನಿಗೆ ಹೌದಲ್ವಾ, ಯಾವಾಗಲೂ ಕಲ್ಲು ಮುಳುಗುತ್ತೆ ಬೆಣ್ಣೆ ತೇಲುತ್ತೆ ಅಂತ ಅವಾಗ ಅವನಿಗೆ ಜ್ಞಾನ ಆಗುತ್ತೆ. ಅವಾಗ ಅನ್ಕೋತಾನೆ. ಅವಾಗ ಹೇಳ್ತಾರೆ ಬುದ್ಧರು, ಅದೇ ನೋಡಪ್ಪ, ಯಾರು ಪಾಪಗಳನ್ನ ಮಾಡಿರ್ತಾರೋ ಅವು ಪಾಪ ಕೂಪದಲ್ಲಿ ಅಂದ್ರೆ ಕಲ್ಲಿನ ತರ ಮುಳುಗಿ 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 ಹೋಗ್ತಾ ಇರ್ತಾರೆ. ಯಾರು ಒಳ್ಳೆ ಕೆಲಸಗಳನ್ನು ಮಾಡಿ ಇದು ಉನ್ನತಿಗಾಗಿ ಬಂದಿರ್ತಾರೋ, ಒಳ್ಳೊಳ್ಳೆ ಕೆಲಸ ಮಾಡಿ ಜ್ಞಾನ ಆಗ್ತಾರೋ, ಅವರೆಲ್ಲ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಅವಕಾಶ ಆಗಿರುತ್ತೆ. ಅದಕ್ಕೋಸ್ಕರ ಬೆಣ್ಣೆ ತೇಲುತ್ತೆ, ಕಲ್ಲು ಮುಳುಗುತ್ತೆ ಅಂತ ಹೇಳ್ತಾರೆ. ಅವಾಗ ಅವನಿಗೆ ಆಗುತ್ತೆ, ಯಾವಾಗ್ಲೂ ಬೆಣ್ಣೆ ತೇಲೋದೆ ನೀರಲ್ಲಿ, ಕಲ್ಲು ಮುಳುಗೋದೆ ಅಂತ ಅವನಿಗೆ ಅವಾಗ ಅರಿವಾಗುತ್ತೆ. ಅವನಿಗೆ ಒಂಥರ ಅಸಹ್ಯ ಆಗುತ್ತೆ ಅವನ ಬಗ್ಗೆನ. ಅವನಿಗೆ ಅಯ್ಯೋ ಹೌದಲ್ಲ, ಇಷ್ಟು ಸಣ್ಣ ವಿಷಯ ನಾನು ಅರ್ಥ ಮಾಡ್ಕೊಂಡಿಲ್ಲ. ಅವಾಗ ಅವನಿಗೆ ಫ್ಲಾಶ್ ಆಗುತ್ತೆ, ನನ್ನಪ್ಪ ವ್ಯಾಪಾರ ಮಾಡುವಾಗ ಎಷ್ಟು ಪಾಪ ಕರ್ಮಗಳನ್ನೆಲ್ಲ ಮಾಡಿದ್ದ, ಅಂದ್ರೆ ಬೇಡದಿದ್ದ ಕೆಲಸಗಳನ್ನೆಲ್ಲ ಮಾಡಿದ್ದ. ಆದ್ರೂ ನಾನು ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದೀನಲ್ಲ, ಇದು ಯಾವ ರೀತಿ? ಆಗ ಅವನಿಗೆ ಗೊತ್ತಾಗತ್ತೆ, ನೋಡಿ, ಪಾಪ ಕರ್ಮಗಳು ಮಾಡಿದಾಗ ನಾವು ಅಂದ್ರೆ ನರಕಕ್ಕೆ ಹೋಗಿ, ಅಂದ್ರೆ ಇಲ್ಲಿ ಮಾಡಿರೋ ಕರ್ಮಗಳೇ ಅಲ್ವಾ ನಮ್ಗೆ ಮುಂದೆ ಇದಾಗ್ತಾ ಇರೋದು. ನಾವು ಪುಣ್ಯ ಕೆಲಸ ಮಾಡಿದ್ರೆ ಅಂದ್ರೆ ಬೆಣ್ಣೆ ಅಂತೆ ಅದೇ ತೇಲ್ತಾ ಇರ್ತೀವಿ, ಪುಣ್ಯವಾಗಿ ನಿಮ್ ತಂದೆ ಬೆಣ್ಣೆ ಅಂತ ಇದ್ರೆ ಅಂದ್ರೆ ಪುಣ್ಯ ಕೆಲಸಗಳು ಮಾಡ್ತಾ ಇದ್ರೆ ಸ್ವರ್ಗಕ್ಕೆ ಅವ್ರಾಗೆ ಹೋಗ್ತಾರೆ. ನಾವು ಯಾರನ್ನು ನೀವು ಸ್ವರ್ಗಕ್ಕೆ ಹೋಗು ನರಕಕ್ಕೆ ಹೋಗು ಅಂತ ಕಳಿಸ್ಲಿಕ್ಕೆ ಆಗಲ್ಲಪ್ಪ. ಅವ್ರವರು ಮಾಡಿದ ಕರ್ಮದ ಆಧಾರದ ಮೇಲೆ ಅವ್ರು ಹೋಗ್ತಾ ಇರ್ತಾರೆ. ನಾನ್ ಕಳಿಸ್ತೀನಿ, ನೀನ್ ಕಳಿಸಿದ್ದೀನಿ ಅನ್ನೋ ಸುಳ್ಳು. ಅವ್ರಪ್ಪ ನಿಮ್ ತಂದೆ ಯಾವ ಕೆಲಸ ಮಾಡಿದಾರೆ, ಯಾವ್ಯಾವ ಪುಣ್ಯ ಮಾಡಿದ್ರೆ ಪಾಪ ಮಾಡಿದ್ರೆ ಅವ್ರವ್ರ ಕುಪ್ಪಕ್ಕೆ ಅವ್ರು ಹೋಗ್ತಾ ಇರ್ತಾರೆ ಅಂತ ಹೇಳ್ತಾರೆ. ಆಗ ಅವನಿಗೆ ಅರಿವಾಗುತ್ತೆ, ಹೌದಲ್ವಾ, ಎಷ್ಟು ಸಣ್ಣ ತಿಳುವಳಿಕೆ ನನಗೆ ಅರ್ಥ ಆಗ್ಲಿಲ್ಲ ಅನ್ಕೊಂಡು ಅವನು ಸೀದಾ ಹೋಗ್ತಾನೆ. ಕೊನೆಗೆ ಅವನು ಅಂದ್ರೆ ಅವನಿಗೆ ಜ್ಞಾನ ತಗೊಂಡು ಬುದ್ಧರ ಜೊತೆಗೆ ಜ್ಞಾನ ತಗೊಂಡು ಅವನು ಒಳ್ಳೆ ಜ್ಞಾನಿಯಾಗಿ ಅಂದ್ರೆ ಬುದ್ಧನ ಒಳ್ಳೆ ಶಿಷ್ಯ ಆಗ್ತಾನೆ. ಅದಕ್ಕೆ ಹೇಳುದು ಫ್ರೆಂಡ್ಸ್,
ಯಾವುದೇ ಬಂದ್ರೂ ಅದು ನಾವು ನಾನು ಅವ್ರನ್ನ ಅಲ್ಲಿ ಕಳಿಸ್ತೀನಿ, ಇವ್ರಿಗೆ ಇಲ್ಲಿ ಕಳಿಸ್ತೀನಿ ಅಂದ್ರೆ ನಮ್ಮ ಪಾಪ ಕರ್ಮಗಳನ್ನ ನಾವೇ ತಗೊಳ್ತಾ ಇರ್ತೀವಿ. ನಾವೇ ನಮ್ಮ ರೆಕಾರ್ಡನ್ನು ಆ ಮುರ್ಕೊಳ್ತಾ ಇರ್ತೀವಿ. ಅದಕ್ಕೋಸ್ಕರ ನಮ್ಮ ರೆಕಾರ್ಡು ನಮ್ಮ ಒಳ್ಳೆ ಉನ್ನತಿ ಹೋಗ್ಬೇಕು ಅಂದ್ರೆ ಇಲ್ಲಿ ಅಂದ್ರೆ ನಮ್ಮ ಅಂದ್ರೆ ಒಂದು ಈ ಬಂದಿರೋವಂತ ಜೀವನದಲ್ಲಿ ಅಂದ್ರೆ ಈ ಭೂಮಿ ಬಂದಿದೀವಲ್ಲ ಆ ಇದ್ರಲ್ಲಿ ನಾವು ಎಷ್ಟು ಒಳ್ಳೆ ಕೆಲಸ ಮಾಡ್ತಾ ಹೋಗೋಣ, ಒಂದಿಷ್ಟು ಧ್ಯಾನ ಮಾಡೋಣ. ನಾವು ಮಾಡೋದಲ್ಲದೆ ಪ್ರತಿಯೊಬ್ಬರಿಗೂ ಅದನ್ನ ಅರಿವನ್ನು ಕೊಡ್ತಾ ಹೋಗೋಣ. ಅರಿವು ಬರ್ತಾ ಇದ್ರೆ ನಮ್ಗೆ ಅದು ಅಂದ್ರೆ ಉನ್ನತಿ ಅಂತ ಹೇಳ್ತೀವಲ್ಲ, ಆತ್ಮೋನ್ನತಿ ಅಂತ ನಾವು ಹೇಗ್ ಹೇಳ್ತೀವಲ್ಲ, ಅದನ್ನ ಪಡೆಯಲು ಸಾಧ್ಯ ಅಂತ ನಾನು ಹೇಳ್ತೀನಿ. ಅದಕ್ಕೋಸ್ಕರ ಫ್ರೆಂಡ್ಸ್ ಎಲ್ಲರೂ ನಾವು ಈಗ ಅಂದ್ರೆ ಎಲ್ಲರೂ ನಾವೇನಾಗ್ಬೇಕು ಅಂದ್ರೆ ಪಾಪ ಕರ್ಮಗಳು ಮಾಡಿ ಗೊತ್ತಲ್ಲ ಪಾಪ ಅಂದ್ರೆ ಯಾವ್ಯಾವ ಕರ್ಮಕ್ಕೆ ಹೋಗ್ತೀವಿ ಅಂತ. ಅದಕ್ಕೆ ಅಂದ್ರೆ ಅನಾರೋಗ್ಯ, ಕಷ್ಟ, ಅವಮಾನ ಇದೆಲ್ಲ ನಮ್ಮ ಉನ್ನತಿಗೋಸ್ಕರನೇ ಬಂದಿದ್ದು ಅಂತ ತಿಳ್ಕೊಂಡು ನಾವು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಹೋಗೋಣ. ನಮ್ಮ ರೆಕಾರ್ಡ್ ನಾವೇ ಬರ್ಕೊಳ್ತಾ ಇದೀವಿ, ನಮ್ಮ ಡಿಸೈನ್ ನಾವೇ ಮಾಡ್ಕೊಳ್ತೀವಿ ಪ್ರತಿ ಸರಿನು. ಅದಕ್ಕೆ ಪ್ರತಿ ಸರಿನು ಈ ಭೂಮಿ ಬಂದಾಗ ಒಂದು ಒಳ್ಳೊಳ್ಳೆ ಕೆಲಸ ಮಾಡ್ತಾ ನಮ್ಮ ರೆಕಾರ್ಡ್ ಅನ್ನು ಡಿಸೈನ್ ನಾವು ಚೆನ್ನಾಗಿ ಬರ್ಕೊಂಡು ಹೋಗ್ತಾ ಇರೋಣ. ಅರಿವಿನ ಮೂಲಕ ಮಾಡ್ತಾಣ, ಜ್ಞಾನದ ಮೂಲಕ ಮಾಡೋಣ ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿಯ ತನಕ ನನಗೆ ಅವಕಾಶ ಕೊಟ್ಟಂತಹ ರಂಗನಾಥ್ ಸರ್ ಅವರಿಗೂ, ಮಹಾಮತಿ ವೇದಿಕೆ ರಂಗನಾಥ್ ಸರಿಗೂ ಅನಂತ ಧನ್ಯವಾದಗಳು. ಹಾಗೆ ಇಲ್ಲಿಯ ತನಕ ಏನೋ ತಪ್ಪುಗಳಿರ್ಬೋದು, ಏನೋ ಗೊತ್ತಿಲ್ಲ, ನನಗ್ ಗೊತ್ತಿದ್ದೊಂದು ಅರಿವನ್ನು ನಾನು ಹೇಳಿದೆ. ಎಲ್ಲ ಕೇಳಿರಂತ ಎಲ್ಲ ಧ್ಯಾನ ಬಂಧುಗಳಿಗೂ ಅನಂತ ಪ್ರಣಾಮಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು.